Hello students, welcome to video classes, second PUC Chemistry, organized by Mysore District PU Chemistry Lecturers Forum. You are watching my PU Chemistry YouTube channel. Kindly subscribe to the channel and press the bell icon to get regular updates. In our previous video, we have discussed about what are meant by solutions, and we have also tried to understand the different types of solution with the help of examples. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಸೊಲ್ಯೂಷನ್ಸ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಎಷ್ಟು ಟೈಪ್ಸ್ ಇದೆ, ಕೆಲವು ಉದಾಹರಣೆಗಳ ಮೂಲಕ ಆ ಎಲ್ಲ ಟೈಪ್ಸ್ ಬಗ್ಗೆ ನಾವು ಸ್ಟಡಿ ಮಾಡಿದ್ದೀವಿ. We have also realized that it is necessary to use certain units to express what is known as concentration of solutions. ಕಾನ್ಸಂಟ್ರೇಷನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸುಮಾರು ಯೂನಿಟ್ಸ್ಗಳ ಅವಶ್ಯಕತೆ ಇದೆ. ಇನ್ ಅದರ್ ವರ್ಡ್ಸ್, ವಿ ಮೇಕ್ ಯೂಸ್ ಆಫ್ ಲಾಟ್ ಆಫ್ ಯೂನಿಟ್ಸ್ ಟು express the concentration of solutions. Now in this particular video class, let us understand the different units and let us understand how we actually express the concentration of solutions. So before we begin to study the concentration of units, let us first try and know what is meant by concentration. Okay, what is meant by concentration? Concentration is amount of solute dissolved in a specific amount of solution or solvent. ಒಂದು ಸೊಲ್ಯೂಟ್ ಆ ಇಡೀ ಸಾಲ್ವೆಂಟ್ನಲ್ಲಿ ಎಷ್ಟಿದೆ ಅಂತ ನಾವು ಏನು ಎಕ್ಸ್ಪ್ರೆಸ್ ಮಾಡ್ತೀವಲ್ಲ ಅದನ್ನೇ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಇಟ್ ಈಸ್ ದಿ ಅಮೌಂಟ್ ಆಫ್ ಸೊಲ್ಯೂಟ್ ದಟ್ ಈಸ್ ಪ್ರೆಸೆಂಟ್ ಇನ್ ಎ ಗಿವನ್ quantity of solvent, a given quantity of solution. Okay, now we have different units. Units of concentration. So first one is mass percent. Second one is volume percent. Third is mass by volume percent. Fourth is mole fraction. Fifth being molarity. Then we have molality. Then we have parts per million. Etc. So these are certain concentration units that we have to discuss from the perspective of this class. Apart from this also, there are some more units. ಇಷ್ಟು ಯೂನಿಟ್ಸ್ ಅಲ್ಲದೆ ಇನ್ನೊಂದಷ್ಟು ಯೂನಿಟ್ಗಳು ಕೂಡ ಇದೆ. ಆದರೆ ನಾವು ನಮ್ಮ ಡಿಸ್ಕಷನ್ನ ಇಷ್ಟು ಯೂನಿಟ್ಸ್ಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಜ್ಞಾಪಕ ಇರಬಹುದು, ನೀವು ನಿಮ್ಮ ಫಸ್ಟ್ PUC ಸಿಲೆಬಸ್ನಲ್ಲಿ ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಅನ್ನೋ ಚಾಪ್ಟರ್ನಲ್ಲಿ ಆಗಲೇ ಇದೆಲ್ಲ ಯೂನಿಟ್ಗಳ ಬಗ್ಗೆ ಆಲ್ರೆಡಿ ನಾವು ಕಲ್ತಿದ್ದೀವಿ, ಆಲ್ರೆಡಿ ನಾವು ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಬಟ್ ಈ ಚಾಪ್ಟರ್ನಲ್ಲಿ ಪುನಃ ಸೇಮ್ ಕಾನ್ಸೆಪ್ಟನ್ನು ನಾವು ನಮ್ಮ ಸಿಲೆಬಸ್ನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಸೊ ಇದೇ ಕಾನ್ಸೆಪ್ಟ್ಗಳು ಮತ್ತೊಂದು ಸಲ ಇನ್ಕ್ಲೂಡ್ ಆಗಿರೋದ್ರಿಂದ ಈ ಚಾಪ್ಟರ್ನಲ್ಲಿ ಪುನಃ ನಾವು ಸೇಮ್ ಕಾನ್ಸೆಪ್ಟನ್ನ ಕಲಿತಾ ಇದ್ದೀವಿ. ದ ರೀಸನ್ ಇಸ್ ದಿಸ್ ಚಾಪ್ಟರ್ ಈಸ್ absolutely, it is specifically dedicated to study of solutions. ಈ ಚಾಪ್ಟರ್ನ ಮುಂದಿನ ಬೇರೆ ಬೇರೆ ಕಾನ್ಸೆಪ್ಟ್ಗಳಲ್ಲಿ ಈ ಎಲ್ಲ ಯೂನಿಟ್ಗಳ ಯೂಸ್, ಈ ಎಲ್ಲ ಯೂನಿಟ್ಗಳ ಅಪ್ಲಿಕೇಶನ್ ಅದನ್ನು ನಾವು ತುಂಬ ಹೇರಳವಾಗಿ ಮಾಡ್ತೀವಿ. ಆದ್ದರಿಂದ ಮತ್ತೊಂದು ಸಲ ಆ ಕಾನ್ಸೆಪ್ಟ್ಗಳನ್ನು ನಾವು ಕಲಿಬೇಕು, ಮತ್ತೊಂದು ಸಲ ರೀಕಲೆಕ್ಟ್ ಮಾಡ್ಕೋಬೇಕು ಅನ್ನೋ ದೃಷ್ಟಿಯಿಂದ
ಈ ಚಾಪ್ಟರ್ನಲ್ಲಿ ಮತ್ತೆ ಅದರ ಡಿಸ್ಕಷನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ವೈ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಾನ್ಸೆಪ್ಟ್ಸ್ ಒನ್ಸ್ ಅಗೇನ್. ಓಕೆ, ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದೀಸ್ ಕಾನ್ಸೆಪ್ಟ್ಸ್ ಒನ್ ಬೈ ಒನ್. ದೆನ್ we may have to solve certain numerical problems based on this, which is really important. ಕರೆಕ್ಟಾಗಿ ನಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದನ್ನು ನಾವು ಕಲ್ತ್ಕೊಂಡ್ರೆ ನಮಗೆ ಈ ಎಲ್ಲ ಯೂನಿಟ್ಗಳ ಮೀನಿಂಗ್ ಏನು, ಅದರ ಯೂಸ್ ಹೇಗಿರುತ್ತೆ, ಅದರ ಅಪ್ಲಿಕೇಶನ್ ನಾವು ಎಲ್ಲೆಲ್ಲಿ ಮಾಡ್ತೀವಿ ಅಂತ ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಮಾಸ್ ಪರ್ಸೆಂಟ್. ಸೊ ಅಂಡರ್ ಕಾನ್ಸಂಟ್ರೇಷನ್ ಯೂನಿಟ್ಸ್, let us start with the first concentration unit, that is mass percent. Mass percent, mass percentage. Okay, iga let us consider that I have taken some 5 grams of sugar, sucrose, and I have dissolved this in 45 grams of water. ನೋಡಿ, ಸೊಲ್ಯೂಟ್ ಇಲ್ಲಿ ಶುಗರ್, ಸಾಲ್ವೆಂಟ್ ಇಲ್ಲಿ ವಾಟರ್. ನಾನು ಎರಡನ್ನೂ ಗ್ರಾಮ್ಸಲ್ಲೇ ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಓಕೆ, ನನಗೆ ಸೊಲ್ಯೂಟ್ದು ವೇಟ್ ಎಷ್ಟಿದೆ ಅಂತ ಅನ್ನೋದು ಗೊತ್ತಿದೆ, ಸಾಲ್ವೆಂಟ್ದು ವೇಟ್ ಎಷ್ಟಿದೆ ಅಂತ ಅನ್ನೋದು ಗೊತ್ತಿದೆ. Okay, so I have taken, this is, let us say, 45 grams of water, to which I have added 5 grams of sugar. Okay, after that I have thoroughly mixed in order to make a homogeneous mixture. Okay, now ಈಗ ಟೋಟಲ್ ಸೊಲ್ಯೂಷನ್ದು ವೇಟ್ ಎಷ್ಟಾಯಿತು ಅಂತ ಕೇಳಿದ್ರೆ, ಸೊಲ್ಯೂಟ್ 5 ಗ್ರಾಮ್ಸ್ ಇದೆ, ಸಾಲ್ವೆಂಟ್ 45 ಗ್ರಾಮ್ಸ್ ಇದೆ. ಸೊ ಟೋಟಲ್ ನನಗೆ 50 ಗ್ರಾಮ್ಸ್. ದಿಸ್ ಈಸ್ ದಿ ಟೋಟಲ್ ವೇಟ್ ಆಫ್ ದಿ ಸೊಲ್ಯೂಷನ್ ಅಲ್ವಾ. ಸೊ 50 ಗ್ರಾಮ್ಸಲ್ಲಿ 5 ಗ್ರಾಮ್ಸ್ ಶುಗರ್ ಇದೆ. 50 grams is the total weight of the solution, ಅದರಲ್ಲಿ 5 grams ಶುಗರ್ ಇದೆ. 100 grams ಅಲ್ಲಿ ಎಷ್ಟಿರುತ್ತೆ ಅಂತ ಅನ್ನೋದನ್ನು ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. 50 ಗ್ರಾಮ್ ಸೊಲ್ಯೂಷನಲ್ಲಿ 5 ಗ್ರಾಮ್ ಶುಗರ್ ಇದೆ, 100 ಗ್ರಾಮ್ ಸೊಲ್ಯೂಷನಲ್ಲಿ ಎಷ್ಟಿದೆ? ಸೊ ಏನಾಗುತ್ತೆ, ವಾಟ್ ಡು ವಿ ಗೆಟ್? 5/50 ಇಂಟು 100. ಸೊ 5 1s are 5 2s are 5 2s are 10. 50 2 5 into 2 is equal to 10. So 10% weight by weight. This is what we mean by mass percent. ಅಲ್ಲಿಗೆ ಡೆಫಿನಿಷನ್ ಏನಾಯಿತು? It is the amount of solute. Mass percent is defined as it is the amount of solute that is present in 100 grams of solution. Amount of solute which is present in 100 grams of solution. Amount of a component that is present in 100 grams of solution. So that is known as mass percent. So ಇದನ್ನು ನಾವು W/W ಇಂದ ಡೆಸಿಗ್ನೇಟ್ ಮಾಡ್ತೀವಿ. ಸೊ ಇದರಿಂದ ನಾವು ಫಾರ್ಮುಲಾ ಕೂಡ ಬರಿಬೋದು. ಸೊ ಮಾಸ್ ಪರ್ಸೆಂಟ್ W/W, it is the amount of solute, amount of a particular component present in 100 grams of solution. 100 grams of solution. ನಮಗೆ ಫಾರ್ಮುಲಾ ಏನಾಗುತ್ತೆ? ಮಾಸ್ ಪರ್ಸೆಂಟ್ weight by weight is equal to 5 grams. ಇದೇನಿದು? weight of component ಯಾವುದ್ರದ್ದು
ಕಾನ್ಸಂಟ್ರೇಷನ್ ನಾವು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದೀವಿ, weight of that particular component divided by total weight of solution, total weight of solution into 100, total weight of solution into 100. ಹೌದಲ್ವಾ? ನೋಡಿ 5 ಅನ್ನೋದೇನು, ನಾವು ಎಷ್ಟು ಶುಗರ್ ಡಿಸಾಲ್ವ್ ಮಾಡಿದ್ದೀವಿ. ಓಕೆ, ದೆನ್ ವಾಟ್ ಈಸ್ 50? 50 ಈಸ್ total weight of solution. Weight of solute plus weight of solvent gives us total weight of solution multiplied by 100. ನಾವು ಇಲ್ಲಿ ಫಾರ್ಮುಲಾ ಇಲ್ಲದೆ ಡೈರೆಕ್ಟಾಗಿ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡಿದ್ದೀವಿ, ಅಥವಾ ನಾವು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡು ಇದರಲ್ಲಿ ಆ ಎಲ್ಲ ವೇಟ್ಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಆನ್ಸರ್ ಪಡಿಬಹುದು. ಈವನ್ ದೆನ್ ವಿ ಅರೈವ್ ಎಟ್ ದಿ ಸೇಮ್ ಆನ್ಸರ್. ಸೊ ದಿಸ್ ಈಸ್ ವಾಟ್ ವಿ ಮೀನ್ ಬೈ weight mass percent, which is expressed as weight by weight. Okay, now one more example I would like to share in this. So ಏನು ಅಂತಂದರೆ, ನಮಗೆ ಬ್ಲೀಚಿಂಗ್ ಪೌಡರ್ ಸೊಲ್ಯೂಷನ್ ಇರುತ್ತೆ, ಕಮರ್ಷಿಯಲ್ ಬ್ಲೀಚಿಂಗ್ ಪೌಡರ್ ಸೊಲ್ಯೂಷನ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಆ ಕಮರ್ಷಿಯಲ್ ಬ್ಲೀಚಿಂಗ್ ಪೌಡರ್ ಸೊಲ್ಯೂಷನ್ನು ಇಟ್ ಈಸ್ 3.62% weight by weight of sodium hypochlorite, sodium hypochlorite, NaOCl. So OCl minus is known as hypochlorite ion. Sarina? So 0.62% weight by weight sodium hypochlorite solution ಅಂತಂದರೆ ಏನರ್ಥ? ವಾಟ್ ಡಸ್ ದಿಸ್ ಮೀನ್ ಅಂತ ಕೇಳಿದ್ರೆ, ಸಪೋಸ್ ನಾವು ಈ ಸೊಲ್ಯೂಷನ್ ಕಮರ್ಷಿಯಲ್ ಆಗಿ ಯಾವುದೋ ಕಮರ್ಷಿಯಲ್ ಪ್ರಿಪರೇಷನ್ ಒಂದು ಬಾಟ್ಲಲ್ಲಿ ಸಿಗುತ್ತೆ ಅಂತ ಅಂದ್ಕೊಳ್ಳಿ. ಈ ಸೊಲ್ಯೂಷನ್ ನಾವು 100 ಗ್ರಾಮ್ಸ್ ತೊಗೊಂಡ್ರೆ, ಆ ಸೊಲ್ಯೂಷನ್ನ ನಾವು ಇಫ್ ವಿ ಟೇಕ್ 100 ಗ್ರಾಮ್ಸ್, ದಟ್ ಹ್ಯಾಸ್ 3.62 grams ಆಫ್ sodium hypochlorite. The remaining is water. This is what we mean by 3.62 weight by weight solution of sodium hypochlorite, which is a commercial preparation of bleaching powder. Okay? Now, we shall take up a numerical problem so that we understand the idea of this particular concentration unit in a better manner. Okay? I will read out the problem. The problem also gets popped up on the screen. You can take down the problem, then follow the solution. Okay? Now, what is the mass percent of solution? What is the mass percent of a solution of 7.6 grams of sucrose, 7.6 grams of sucrose in 83.4 grams of water? I repeat, what is the mass percent of a solution of 7.6 grams of sucrose in 83.4 grams of water? This is the problem for us. Okay? Now, whenever we take up any problem, whenever we try to solve any problem, we follow certain procedure. ಏನು ಮಾಡಬೇಕು? ಫಸ್ಟು ರೈಟ್ ಡೌನ್ ವಾಟ್ ಈಸ್ ಗಿವನ್. ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ ಅಂತ ಫಸ್ಟು ನಾವು ಬರ್ಕೊಂಬಿಟ್ರೆ ದೆನ್ ನಮಗೆ ಒಂದು ಐಡಿಯಾ ಬರುತ್ತೆ. ಏನು ಕೊಟ್ಟಿದ್ದಾರೆ, ಏನು ಕೇಳಿದ್ದಾರೆ ಪ್ರಾಬ್ಲಮ್ನಲ್ಲಿ, ನಾವು ಯಾವ ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಸೊ ಅದಕ್ಕೋಸ್ಕರ ವಿ ಫಾಲೋ ದಿಸ್. ಫಸ್ಟ್ ರೈಟ್ ಡೌನ್ ವಾಟ್ ಈಸ್ ಗಿವನ್. ಸೊ weight of sucrose dissolved, weight of sucrose is equal to ಎಷ್ಟು ಕೊಟ್ಟಿದ್ದಾರೆ? It is 3.62 grams. 3.62 grams. So much sucrose is dissolved in how much water? That is 83.4 grams. Now we have to express the concentration of this solution in mass percentage ಅಥವಾ weight by weight. ಓಕೆ, ಅಂದರೆ 3.62 ಗ್ರಾಮ್ಸ್ ಆಫ್ ಶುಗರ್ನ ತೊಗೊಂಡು 83.4 ಗ್ರಾಮ್ ಆಫ್ ವಾಟ್ರಲ್ಲಿ ಡಿಸಾಲ್ವ್ ಮಾಡಿ ಒಂದು ಸೊಲ್ಯೂಷನ್ ರೆಡಿ ಮಾಡಿದ್ದಾರೆ.
ಸೊ ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ನ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ವೇಟ್ ಬೈ ವೇಟ್ ಆರ್ ಮಾಸ್ ಪರ್ಸೆಂಟೇಜ್. ನಾವು ಡೈರೆಕ್ಟಾಗಿ ಫಾರ್ಮುಲಾನಲ್ಲಿ ಅಪ್ಲೈ ಮಾಡಬಹುದು. ವಾಟ್ ಈಸ್ ದಿ ಕಾನ್ಸಂಟ್ರೇಷನ್ ಇನ್ ಮಾಸ್ ಪರ್ಸೆಂಟೇಜ್? ಮಾಸ್ ಪರ್ಸೆಂಟೇಜ್ ಈ ಸೊಲ್ಯೂಷನ್ಗೆ ಎಷ್ಟಾಗುತ್ತೆ? ದಿಸ್ ಇಸ್ ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್. ಓಕೆ, ನೌ ಐ ವಿಲ್ ರೈಟ್ ದಿ ಫಾರ್ಮುಲಾ. ಮಾಸ್ ಪರ್ಸೆಂಟೇಜ್ is equal to weight of solute, weight of sucrose in this case, divided by weight of total weight of solution. ಏನಾಗುತ್ತೆ? weight of sucrose plus weight of water, weight of sucrose plus weight of water into 100. ಓಕೆ, ನಾವು ಗಿವನ್ ಬರ್ಕೊಂಡು ನೆಕ್ಸ್ಟ್ ಸ್ಟೆಪ್ ಫಾರ್ಮುಲಾ ಬರಿತೀವಿ. ಫಾರ್ಮುಲಾ ಬರೆದಾದ್ಮೇಲೆ ನಾವು ವಿ ಶೋ ಸಬ್ಸ್ಟಿಟ್ಯೂಷನ್. ನಾವು ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿಬಿಟ್ಟು ಆನ್ಸರು ಬರೆಯಲ್ಲ. ವೆನ್ ಎವರ್ ಯು ಸಾಲ್ವ್ ದಿಸ್ ಇನ್ ಯುವರ್ ಬೋರ್ಡ್ ಎಕ್ಸಾಮ್ ಆಲ್ಸೋ, ಇಟ್ ಈಸ್ ಎ ಗುಡ್ ಪ್ರಾಕ್ಟೀಸ್ ಟು ಫಾಲೋ ದೀಸ್ ಸ್ಟೆಪ್ಸ್. ಮೊದಲು ಗಿವನ್ ಬರೀರಿ, ಏನು ಫೈಂಡ್ ಔಟ್ ಮಾಡಬೇಕು ಅಂತ ಬರ್ಕೊಳ್ಳೋದು, ಅದಾದಮೇಲೆ ಫಾರ್ಮುಲಾ ಬರೆಯೋದು. ನೆಕ್ಸ್ಟ್ ಸ್ಟೆಪ್ ಶೋ ದ ಸಬ್ಸ್ಟಿಟ್ಯೂಷನ್, ದೆನ್ ಇನ್ ದಿ ನೆಕ್ಸ್ಟ್ ಸ್ಟೆಪ್ we can simplify and write the answer. ಇಲ್ಲಿ ನಾನು weight of sucrose ಎಷ್ಟಿದೆ? 3.62 grams divided by weight of sucrose 3.62 plus weight of water ಎಷ್ಟಿದೆ? 83.4 into 100. ಸೊ ಇದಿಷ್ಟನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 8.4% ಬರುತ್ತೆ. Upon simplification we get 8.4% weight by weight. Okay, andre what does this mean? This means if you take 100 grams of this solution, adaralli 8.4 grams sucrose ide, mikkiddu water ide anta artha. So this is about this problem. Now let us move to the next problem. I will read out the problem for you. Calculate the mass percentage of benzene and carbon tetrachloride if 22 grams of benzene is dissolved in 122 grams of carbon tetrachloride. Calculate the mass percentage of benzene and carbon tetrachloride if 22 grams of benzene is dissolved in 122 grams of carbon tetrachloride. Let us again follow the same procedure for solving this problem. This is the second problem for us, what we are discussing in the concentration units. So solution for second problem. So what is given? So in this problem, a solution is made by dissolving certain amount of benzene in carbon tetrachloride. Okay, previously sucrose in water solution ittu. Ee problem alli benzene in carbon tetrachloride solution na prepare madidare. So ಎಷ್ಟು benzene ಇದೆ? Mass of weight of benzene dissolved. Benzene is C6H6. How much benzene is dissolved? 22 grams. Okay, then how much carbon tetrachloride is dissolved? Weight of carbon tetrachloride, it is 122 grams. Now by knowing this, by knowing how much of benzene and carbon tetrachloride is dissolved, we can easily make out which is solute and which is solvent. Solute is always the one that is present in lesser quantity. So benzene is acting as solute here, and carbon tetrachloride, because it is in more quantity, we are carbon tetrachloride can be considered as solvent. We have to calculate mass percent of both. ಇಲ್ಲಿ ಕ್ವೆಶ್ಚನ್ ಅಲ್ಲಿ ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ಬೆನ್ಝೀನ್ ಆ್ಯಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಎರಡೂ ಕೇಳಿದ್ದಾರೆ. ಓಕೆ, ಯಾವುದೋ ಒಂದನ್ನು ಕೇಳಿಲ್ಲ. ಹೋದ ಪ್ರಾಬ್ಲಮಲ್ಲಿ, ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬರೀ ಸುಕ್ರೋಸ್ದು ಮಾತ್ರ ಮಾಸ್ ಪರ್ಸೆಂಟೇಜ್ ಕೇಳಿದರು. ಸೊಲ್ಯೂಟ್ದು ಮಾಸ್ ಪರ್ಸೆಂಟೇಜ್ ಮಾತ್ರ ಎಕ್ಸ್ಪ್ರೆಸ್ ಮಾಡಬೇಕು ಅಂತೇನಿಲ್ಲ. ಸೊ ಅದಕ್ಕೆ ನಾವು ಡೆಫಿನೇಷನ್ ಹೇಳಬೇಕಾದ್ರೆ ಏನು ಹೇಳಿದ್ವಿ? ಇಟ್ ಈಸ್ ದಿ ಕಾಂಪೊನೆಂಟ್, ಇಟ್ ಈಸ್ ದಿ ಅಮೌಂಟ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್.
It can be either solute or it can be solvent. Okay. Now, as usual, we know the formula, mass percentage. So we have to find out mass percentage of benzene is how much, and mass percentage of carbon tetrachloride is how much. This is what we have to find out. So let us start with mass percentage of benzene. So mass weight of benzene, weight of that particular component, to total mass of the solution, estaಗುತ್ತೆ weight of benzene plus weight of carbon tetrachloride. Okay, so weight of benzene estiде. Next step, I am showing substitution. Weight of benzene estiде 22 grams divided by 22 plus 122. So idanna ನಾವು simplify ಮಾಡಿದ್ರೆ we get 15.28%. We get how much? 15.28%. So this is mass percent of benzene in carbon tetrachloride. Okay, let us move to the second part, that is mass percentage of carbon tetrachloride. Same formula, but numerator change ಆಗುತ್ತೆ. Mass percentage of carbon tetrachloride is equal to weight of carbon tetrachloride divided by weight of benzene plus weight of carbon tetrachloride. Okay, now how much is carbon tetrachloride for us? 122 grams divided by 22 plus 122. If we solve this, we get 84.72% weight by weight. Okay, now alternatively, the second part, what we can do is, alternatively, the mass percent of carbon tetrachloride, weight by weight for carbon tetrachloride, percentage weight by weight for carbon tetrachloride will be equal to 100 minus mass percent for benzene, because there are only two components. The compounds, I mean the solutions that contains only two components are called binary solutions. So in this entire chapter, our discussion is mainly focused on binary solutions. So ಬೇರೆ solutions ಇಲ್ಲ ಆದ್ದರಿಂದ, so 15.28, 100 ಅಲ್ಲಿ 15.28 if it is the percentage of benzene, remaining carbon tetrachloride ಇದ್ದೇ ಇರುತ್ತೆ. ಸೊ ನಾವು ಸಪ್ರೇಟಾಗಿ ಫಾರ್ಮುಲಾ ಹಾಕಿ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ. ಸಪ್ರೇಟಾಗಿ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿದ್ರು ಅಷ್ಟೇ ಬರುತ್ತೆ. ನಾವು 100 ಅಲ್ಲಿ ಡೈರೆಕ್ಟಾಗಿ ಸಬ್ಸ್ಟ್ರಾಕ್ಟ್ ಮಾಡಿದ್ರು ಅಷ್ಟೇ ಸೇಮ್ ಆನ್ಸರ್ ಬರುತ್ತೆ. Okay, so this is how we solve this. So after this, let us move on to the next unit, which is volume percentage. Mass percentage ಆಯಿತು. Next ಈಗ ನಾವು we shall discuss about volume percentage. Volume percentage. So volume percentage is designated by volume by volume. Now let us again consider an example. Say I have dissolved 5 ml of ethanol. I have dissolved 5 ml of ethanol, ethyl alcohol, in 45 ml of water. So this is a solution of two liquids. This is a solution of two liquids. I have taken 5 ml of ethanol and dissolved in 45 ml of water. 45 ml of water. So that the final volume is 50 ml. The final volume of the solution is 5 ml is ethanol plus
45 ml is water, the final volume of the solution comes to 50 ml. So 50 ml is the final volume. Okay, so ಈ 50 ml final volume ನಲ್ಲಿ ethyl alcohol ಎಷ್ಟಿದೆ? 5 ml ಇದೆ. 50 ml total volume ನಲ್ಲಿ ethyl alcohol 5 ml ಇದೆ. 100 ml ಗೆ ಎಷ್ಟಾಗುತ್ತೆ? That is what we call volume percentage, V by V. ಎಷ್ಟಾಗುತ್ತೆ? 5 by 50 into 100. So this will be 10% volume by volume. So how do we define volume percentage? How do we define volume percentage? It is the volume of a particular component. It is the volume of a particular component present in 100 ml of solution. So this is our definition. It is the volume of a particular component present in 100 ml of a solution. Okay, so what is our formula? Volume percentage, volume by volume is equal to ಏನಾಗುತ್ತೆ? volume of a component divided by total volume of solution into 100. Volume of a component divided by total volume of a solution into 100. So if we look at this, we have substituted in the same manner, alva? So this 5 annodenu, it is the volume of ethyl alcohol that we have dissolved. Sarina? This 50 annodenu, volume of ethyl alcohol plus volume of water. So total volume of the solution ಎಷ್ಟಾಗುತ್ತೆ? 50 ml ಆಗುತ್ತೆ. ಸೊ ಎರಡು ಸೇರಿಸಿ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಷ್ಟು ಸಿಕ್ತು? ವಿ ಗಾಟ್ 10% volume by volume. So this is what we mean by volume percentage, which is expressed as volume by volume. Sorry. So let us take up a problem on this so that we get more clarity of the concept. Okay. So this is the problem for you. An antifreeze solution contains 35% volume by volume of ethylene glycol in water. An antifreeze solution contains 35% volume by volume of ethylene glycol in water. Calculate the volume of ethylene glycol present in 250 ml of this solution. Calculate the volume of ethylene glycol present in 250 ml of this solution. This is problem number 3, solution. ಏನು ಕೊಟ್ಟಿದ್ದಾರೆ? ಫಸ್ಟ್ ಆಫ್ ಆಲ್ ಆಂಟಿಫ್ರೀಸ್ ಸೊಲ್ಯೂಷನ್ ಅಂದರೆ ಏನು? ಆಂಟಿಫ್ರೀಸ್ ಸೊಲ್ಯೂಷನ್ ಅಂತಂದರೆ, ಈಗ ವಾಟರ್ಗೆ ನಾವು ಯಾವುದಾದ್ರೂ ಒಂದು ಸೊಲ್ಯೂಟ್ ಆ್ಯಡ್ ಮಾಡಿದ್ರೆ ಸಾಲ್ವೆಂಟ್ ಆಗುತ್ತೆ, ಐ ಮೀನ್ ಸೊಲ್ಯೂಷನ್ ಆಗುತ್ತೆ. ವಾಟರ್ಗೆ ಒಂದು ಸೊಲ್ಯೂಟ್ ಆ್ಯಡ್ ಮಾಡಿ ಸೊಲ್ಯೂಷನ್ನ ಕ್ರಿಯೇಟ್ ಮಾಡಿದ್ರೆ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ದಿ ಸೊಲ್ಯೂಷನ್ ಈಸ್ ಲೆಸ್ ದ್ಯಾನ್ ದ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್. ದಿಸ್ ಇಸ್ ಕಾಲ್ಡ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಓಕೆ, ಸೊ ಏನಾಗುತ್ತೆ ಅಂತಂದರೆ ವಾಟರ್ಗೆ ಇಥಿಲಿನ್ ಗ್ಲೈಕಾಲ್ ಹಾಕಿಬಿಟ್ರೆ ವಿ ಗೆಟ್ ಎ ಸೊಲ್ಯೂಷನ್ ಆಫ್ ಇಥಿಲಿನ್ ಗ್ಲೈಕಾಲ್ ಇನ್ ವಾಟರ್. ದಿಸ್ ಸೊಲ್ಯೂಷನ್ ಹ್ಯಾಸ್ freezing point less than the freezing point of water. If water freezes at 0 degree Celsius, this freezes at much lesser temperature. It depends on how much ethylene glycol has been added. So this kind of solution is called antifreeze. They are used as coolants. So idra ಬಗ್ಗೆ ಎಲ್ಲ ಡೀಟೇಲ್ ಆಗಿ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಅಲ್ಲಿ ನಾವು ಕಲ್ತ್ಕೋಬಹುದು. Okay, now we have a solution whose concentration is volume percentage. ವಾಲ್ಯೂಮ್ ಪರ್ಸೆಂಟ್ ಎಷ್ಟಿದೆ? 35% ವಾಲ್ಯೂಮ್ ಬೈ ವಾಲ್ಯೂಮ್. 35% ವಾಲ್ಯೂಮ್ ಬೈ ವಾಲ್ಯೂಮ್ ಇದೆ. ಓಕೆ, ನಾವು ಏನು ಕೇಳಿದರೆ, ನಾವು 250 ml ಈ ಸೊಲ್ಯೂಷನ್ ನಾವು ಸಪೋಸ್ 250 ml ತೊಗೊಂಡ್ರೆ, ಈ ಸೊಲ್ಯೂಷನ್ ನಾವು 250 ml ತೊಗೊಂಡ್ರೆ ಅದರಲ್ಲಿ
ಇಥಿಲೀನ್ ಗ್ಲೈಕಾಲ್ದು ವಾಲ್ಯೂಮ್ ಎಷ್ಟಿರುತ್ತೆ, ಹೌ ಮಚ್ ವಿಲ್ ಬಿ ದ ವಾಲ್ಯೂಮ್ ಆಫ್ ಇಥಿಲೀನ್ ಗ್ಲೈಕಾಲ್ ದಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಸೊ ಅಲ್ಲಿಗೆ ಟೋಟಲ್ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಎಷ್ಟಾಯಿತು? ಟೋಟಲ್ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಈಸ್ 250 ml. Total volume of the solution is 250 ml. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವಾಲ್ಯೂಮ್ ಆಫ್ ಇಥಿಲೀನ್ ಗ್ಲೈಕಾಲ್ ಎಷ್ಟು. So this is what we have to find out. We can directly take the formula and substitute. Volume by volume percentage is equal to volume of ethylene glycol divided by total volume of solution. Alva? That is the formula for us. So, ಇದು ಎಷ್ಟಿದೆ? ನಾವು ಇದು ಕೊಟ್ಟಿದ್ದಾರೆ ಆಲ್ರೆಡಿ 35%. Then volume of ethylene glycol we have to find out. Then we have total volume of the solution ಎಷ್ಟಿದೆ? 250 ml. So ನಮಗೆ ಸಿಂಪ್ಲಿಫಿಕೇಶನ್ ಮಾಡಿಕೊಂಡ್ರೆ what do we get? Volume of ethylene glycol is equal to 35 into, oh I'm sorry, correct, 35 into 250. So ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಓಕೆ ಇಲ್ಲಿ ಇಂಟು 100 ಬಿಟ್ಬಿಟ್ಟಿದ್ದೀನಿ. ಸೊ ವಿ ಹ್ಯಾವ್ ಟು ಇನ್ಕ್ಲೂಡ್ ದಟ್ ಇಂಟು 100 ಇನ್ ದ ಫಾರ್ಮುಲಾ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ನಮಗೆ ಎಷ್ಟು ಬರುತ್ತೆ? ಡಿವೈಡೆಡ್ ಬೈ 100. ಸೊ ದಿಸ್ ವಿಲ್ ಬಿ 87.5 ml. 87.5 ml. So this is the volume of ethylene glycol present in 250 ml of the solution. So 250 ml ತಗೊಂಡ್ರೆ 87.5 ethylene glycol ಇದೆ, ಮಿಕ್ಕಿದ್ದು ವಾಟರ್ ಇದೆ. ಸರಿನಾ? Okay. Now let us take up the next concentration unit, mass by volume percentage. Third one is mass by volume percentage. ಇದನ್ನು weight by volume ಅಂತ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. mass by volume percentage. Suppose let us consider a solution. ನಮ್ಮ ಹತ್ರ ಒಂದು ಸೊಲ್ಯೂಷನ್ ಇದೆ. ಈ ಸೊಲ್ಯೂಷನ್ದು ಟೋಟಲ್ ವಾಲ್ಯೂಮ್ ಈಸ್ 50 ml. ಈ ಸೊಲ್ಯೂಷನ್ದು ಟೋಟಲ್ ವಾಲ್ಯೂಮ್ ಎಷ್ಟಿದೆ? 50 ml ಇದೆ. ಓಕೆ, ಇದರಲ್ಲಿ ಸಪೋಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಅಂತ ಅಂದ್ಕೊಳ್ಳೋಣ. ನಾನು ಐ ಹ್ಯಾವ್ ಡಿಸಾಲ್ವ್ಡ್ 5 grams of sodium chloride. I have dissolved 5 grams of sodium chloride to make a solution which has total volume of 50 ml. ಯೂಶ್ವಲಿ ನಾವೇನು ಮಾಡ್ತೀವಿ, ಒಂದು ಸ್ಮಾಲ್ ಅಮೌಂಟ್ ಆಫ್ ಸಾಲ್ವೆಂಟ್ನಲ್ಲಿ ನಮಗೆ ಎಷ್ಟು ಸೊಲ್ಯೂಟ್ ಬೇಕೋ ಅಷ್ಟು ಫುಲ್ ಡಿಸಾಲ್ವ್ ಮಾಡಿಕೊಂಡು ವಿ ಮೇಕಪ್ ದ ವಾಲ್ಯೂಮ್ ಅಪ್ ಟು 50 ml. ಸೊ ಆ ಥರ ಮಾಡಿಕೊಂಡು ಐ ಹ್ಯಾವ್ ಪ್ರಿಪೇರ್ಡ್ ದಿಸ್ ಸೊಲ್ಯೂಷನ್. ಈಗ ನೋಡ್ಕೊಳ್ಳಿ, 5 grams ಆಫ್ ಸೋಡಿಯಂ ಕ್ಲೋರೈಡ್ ಇದೆ. ಎಷ್ಟು ml ಸೊಲ್ಯೂಷನಲ್ಲಿದೆ? ಹೌ ಮಚ್ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇಟ್ ಇಸ್ ಪ್ರೆಸೆಂಟ್? ಇಟ್ ಈಸ್ ಪ್ರೆಸೆಂಟ್ ಇನ್ 50 ml volume of solution. So 50 ml volume of solution contains 5 grams of sodium chloride. How much is present in 100 ml of solution? 100 ml of solution ನಲ್ಲಿ ಎಷ್ಟು ಸೋಡಿಯಂ ಕ್ಲೋರೈಡ್ ಡಿಸಾಲ್ವ್ ಆಗಿದೆ, ಎಷ್ಟು ವೇಟ್ ಆಫ್ ದಿ ಸೊಲ್ಯೂಟ್ ಡಿಸಾಲ್ವ್ ಆಗಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ತೀವಿ. ಏನಾಗುತ್ತೆ ಇವಾಗ? 5 divided by 50 into 100. So this becomes again 10% weight by volume. So how do we define? It is the amount of solute, it is the weight of solute that is present in 100 ml of the solution. Sarina? The
weight by volume percent is the weight of solute that is present in 100 ml of the solution. Mass by volume percent is the weight of solute present in 100 ml of solution. What will be the formula? ಏನಾಗುತ್ತೆ? Mass by volume percentage is equal to weight of solute ಅಥವಾ ಕಾಂಪೊನೆಂಟ್ ಅಂತ ತಗೋಬಹುದು. ನಾವು ಬೇರೆ ಎಲ್ಲ ಹಾಗೆ ಎಕ್ಸ್ಪ್ರೆಸ್ ಮಾಡಿದ್ದೀವಿ, ಇದನ್ನು ಹಾಗೆ ಎಕ್ಸ್ಪ್ರೆಸ್ ಮಾಡ್ಬೋದು. weight of a particular component present in 100 ml of the solution. Weight of component divided by total volume of solution into 100. ನಾವು ಇಲ್ಲಿ ನೋಡಿಕೊಂಡ್ರು ಫಾರ್ಮುಲಾದಲ್ಲಿ ಹೇಗಿದೆಯೋ ಅದೇ ಥರ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿದ್ದೀವಿ. 5 ಅನ್ನೋದು it is the weight of sodium chloride that we have dissolved. Then 50 ಅಂತ ಅನ್ನೋದು total volume of the solution. For 100 ml how much it is present. So in the same way we get the formula. So this is about mass by volume percentage. Okay. Now let us take up a problem on this. A saline solution, sodium chloride in water, is 0.92% weight by volume. A saline solution, NaCl in water, is 0.92% weight by volume. How many grams of sodium chloride are required to prepare 35 ml of this solution? How many grams of sodium chloride are required to prepare 35 ml of this solution? Nodi, usually saline is an intravenous fluid. ಈಗ ಸುಮಾರು ಫ್ಲೂಯಿಡ್ಗಳನ್ನು ಇಂಟ್ರಾವೆನಸ್ ರೂಟ್ನಲ್ಲಿ ನಮ್ಮ ಬಾಡಿ ಒಳಗಡೆ ಕೊಡ್ತಾರೆ. ನೀವು ಹಾಸ್ಪಿಟಲ್ಗೆ ಹೋದರೆ ಅಲ್ಲೆಲ್ಲ ನೋಡ್ಬೋದು. IV ಫ್ಲೂಯಿಡ್ಸ್ ಅಂತ ಆ ಬಾಟಲ್ಗಳಿಟ್ಟಿರ್ತಾರಲ್ಲ, ಆ ಬಾಟಲ್ ತೆಗೆದು ನೋಡ್ಬೋದು. Saline solution is 0.92% of sodium chloride in water. 0.92% of sodium chloride, 0.92% weight by volume of sodium chloride in water na saline ಅಂತ ಕರಿತೀವಿ ನಾವು. ಸಲೈನ್ ಏರಿಸೋದು, ಸಲೈನ್ ಹಚ್ಚೋದು ಅಂತ ಹೇಳ್ತಾರಲ್ಲ, ಇಟ್ ಈಸ್ ದಿಸ್ ಸೊಲ್ಯೂಷನ್ ಓನ್ಲಿ. ಓಕೆ, ಅಂದರೆ ಏನರ್ಥ? ಇಫ್ ವಿ ಟೇಕ್ 100 ml of this solution, 100 ml of this solution, it contains 0.92 grams of sodium chloride. 100 ml of this solution contains 0.92 grams of sodium chloride. This is what it means. So ನಮಗೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ? ಹೋಪ್ಫುಲಿ ದಿಸ್ ಈಸ್ 4th ಪ್ರಾಬ್ಲಮ್. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್ ಈಸ್ ಆಸ್ ಫಾಲೋಸ್. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಅಂದರೆ ಕಾನ್ಸಂಟ್ರೇಷನ್. ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ ಗಿವನ್. That is how much? That is 0.92%. 0.92%. Then we have asked how much of sodium chloride has to be dissolved, how much of sodium chloride is required in terms of grams to make 35 ml of this solution. So alige 35 annodenu, it is the total volume of the solution. So total volume of the solution is 35 ml. It is 35 ml. What we have to find out? Weight of sodium chloride that has to be dissolved. So as usual, directly we can use the formula mass by volume percentage.
is equal to let us write the formula first. Mass of solute अथवा weight of sodium chloride, divided by total volume of solution into 100. So ಏನಾಗುತ್ತೆ, this is 0.92 and this is what we have to find out, and the total volume is 35 ml into 100. So finally what do we get? We can rearrange, cross multiply and rearrange. Weight of sodium chloride is equal to 0.92 into 35 divided by 100. So idishtunu ನಾವು simplify ಮಾಡಿಕೊಂಡ್ರೆ the answer that we get is 0.322 grams. 0.322 grams. So much amount of sodium chloride, we have to dissolve it in small amount of water, then make up the volume up to 35 ml, so that we get 0.92% weight by volume solution, which is called saline solution.